ಹಾಯ್ ಫ್ರೆಂಡ್ಸ್, ನಾನಿವತ್ತು ಖಾರ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ. ಹಾಗೆ ನಾನಿಲ್ಲಿ ಕೆಟಲಲ್ಲಿ ನೀರನ್ನ ತುಂಬಿಸಿ ಬಿಸಿಗಿಟ್ಟಿದ್ದೀನಿ. ಒಂದು ಪಾತ್ರೆ ತೊಗೊಂಡು ನಮಗೆ ಬೇಕಾಗಿರೋ ತರಕಾರಿನ ಬಟಾಣಿ, ಆಲೂಗಡ್ಡೆ, ನಾನಿಲ್ಲಿ ಕ್ಯಾರೆಟ್ನ ಯೂಸ್ ಮಾಡಿದ್ದೀನಿ. ಸಣ್ಣದಾಗಿ ಹೆಚ್ಚಿ ಎಲ್ಲವನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಯಾಕಂದರೆ ನಾವು ಬಾಣಲಿಯಲ್ಲೇ ಬಾಯ್ಲ್ ಆಗುತ್ತೆ, ಸ್ವಲ್ಪ ಸಪ್ರೇಟಾಗಿ ಬಾಯ್ಲ್ ಮಾಡೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಇದೊಂದು ಕಡೆ ಬಾಯ್ಲ್ ಆಗ್ತಾ ಇರಲಿ. ಬಾಣಲಿಗೆ ಸನ್ಫ್ಯೂರ್ ಎಣ್ಣೆನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕು ಎಣ್ಣೆ ಅಷ್ಟನ್ನು ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಕಡಲೆಬೇಳೆ ಹಾಕೋತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕಡಲೆಬೇಳೆ ಹಾಕ್ಕೊಂಡೆ. ಸ್ವಲ್ಪ ಕಡಲೆಬೇಳೆ ಫ್ರೈ ಆಗಲಿ. ಅದಾದ ನಂತರ ನಾವು ಇಲ್ಲಿ ಉದ್ದಿನಬೇಳೆನ ಹಾಕಬೇಕಾಗುತ್ತೆ. ನೋಡಿ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಈ ಸಾಸಿವೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಇದಾದ ನಂತರ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವೆಲ್ಲವನ್ನು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡೋಣ, ಆಗ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನು ಒಂದು ರೌಂಡು ಈ ರೀತಿ ತಿರುಗಿಸ್ಕೊಳ್ಳೋಣ. ಸೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು ಬಣ್ಣ. ನಂತರ ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡಿರುವ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣದಾಗಾದ್ರೂ ಕಟ್ ಮಾಡ್ಬೋದು, ಆದರೆ ಈ ಥರ ಕಟ್ ಮಾಡೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗೆ ಫ್ರೈ ಆಗಬೇಕು. ಚೆನ್ನಾಗೆ ತಿರುಗಿಸ್ಕೊಳ್ಳೋಣ ಒಂದು 2-3 ಸರಿ. ಇದೇ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಸಾಧ್ಯತೆಗಳಿರುತ್ತೆ. ಈರುಳ್ಳಿ ಅಂದರೆ ತುಂಬ ಕೆಂಪಗಾಗ್ಬಿಡುತ್ತೆ, ಆ ರೀತಿ ಆದರೂ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಇಲ್ಲಿ ನಾನು ಅರಿಶಿಣದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಸ್ವಲ್ಪ ಅರಿಶಿಣದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿಗೆ. ಅಂದರೆ ಕೆಲವರಿಗೆ ಪ್ಲೇನ್ ಉಪ್ಪಿಟ್ಟು ಇಷ್ಟ, ಕೆಲವರಿಗೆ ಎಲ್ಲೋ ಅರಿಶಿಣ ಹಾಕಿರೋ ಉಪ್ಪಿಟ್ಟು ಇಷ್ಟ. ಅದಕ್ಕೆ ಇದು ನಿಮಗೆ ಆಪ್ಷನಲ್ಲು, ನೀವು ಬೇಕಾದರೆ ಹಾಕೋಬೋದು. ಈ ರೀತಿ ಹಾಕಿ ಚೆನ್ನಾಗಿ ಇದನ್ನು ಈ ಅರಿಶಿಣ ಹಾಕಿದ ತಕ್ಷಣ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಂದು ಘಮ. ಸೊ ಇದನ್ನು ಚೆನ್ನಾಗೆ ಫ್ರೈ ಆಗೋಕ್ಕೆ ಬಿಡೋಣ 1 ನಿಮಿಷ. ಇದಕ್ಕೆ ನೀವು ಯಾವ ಇಷ್ಟ ತರಕಾರಿ ಅದೇ ಯಾವ್ದು ಬೇಕಾದ್ರೂ ಹಾಕೋಬೋದು, ಇದೇ ಅದೇ ಅಂತಿಲ್ಲ. ಆದರೆ ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟು, ಬಟಾಣಿ ಇದೆಲ್ಲ ಬೇಗ ಬೇಯುವಂಥದ್ದು. ಅದಕ್ಕಾಗಿ ಸಪ್ರೇಟಾಗಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇನ್ನು ನೀವು ಬೇಕಂದರೆ ಬೀನ್ಸ್ ಆ್ಯಡ್ ಮಾಡ್ಬೋದು, ನವಿಲುಕೋಸು ಆ್ಯಡ್ ಮಾಡ್ಬೋದು, ಈ ರೀತಿ. ಸೊ ಇದೊಂದು ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸರಿ ತಿರುಗಿಸ್ಕೊಳ್ಳೋಣ. ಸೊ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆಂದ. ಆಯಿಲ್ ಇಷ್ಟಪಡಲ್ಲ ಅಂದವರು ನಿಮಗೆ ಆಪ್ಷನಲ್ ಅದು. ನೆಕ್ಸ್ಟ್ ಇಲ್ಲಿ ನಾವು ಟೊಮೊಟೊ ಹಾಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಆದರೆ ಸಾಕಾಗುತ್ತೆ ಉಪ್ಪಿಟ್ಟಿಗೆ. ಸೊ ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಆಗಕ್ಕೆ ಬಿಡೋಣ. ಇದೆಲ್ಲ ಸ್ವಲ್ಪ ಬೇಯಲಿ. ಆಗಾಗ ನಾವು ಇದೇ ರೀತಿ ತಿರುಗಿಸ್ಕೊತಾ ಇರಬೇಕು. ಸೊ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ. ಇದೊಂದು ನಿಮಿಷ ಬೆಂದಮೇಲೆ ನಾನಿಲ್ಲಿ ಯಾಕೆ ನಿಧಾನವಾಗಿ ತೋರಿಸ್ತಿದ್ದೀನಿ ಅಂದರೆ, ಕೆಲವರು ಉಪ್ಪಿಟ್ಟು ಮಾಡೋಕ್ಕೆ ಬರೋದೇ ಇಲ್ಲ, ಹೆಂಗೆ ಮಾಡಿದ್ರು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಷ್ಟು ನಿಧಾನವಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಟೊಮ್ಯಾಟೊ, ಈರುಳ್ಳಿ ಇದೆಲ್ಲ ಕುದೀತಾ ಇದೆ, ಆಯಿಲ್ ಬಿಟ್ಕೋತಾ ಇದೆ. ಈ ರೀತಿ ನೀವು ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ಇದಾದಮೇಲೆ ನಾನಿಲ್ಲಿ 1 ಲೋಟ ರವೆ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ದೊಡ್ಡ ಲೋಟದಲ್ಲಿ 1 ಲೋಟ ರವೆ ತೊಗೊಂಡಿದ್ದೀನಿ. ಅದೇ 1 ಲೋಟದಲ್ಲಿ ತರಕಾರಿ ಅಂದರೆ 1:1. 1 ಲೋಟ ರವೆ ತೊಗೊಂಡ್ರೆ ಅದಕ್ಕೆ 1 ಲೋಟ ಸರಿಯಾಗಿ ನಾವು ತರಕಾರಿನ ಇಲ್ಲಿ ತೊಗೊಂಡಿರಬೇಕು. ನಾನು ಮೊದಲೇ ಕಾಯಿಸ್ಕೊಂಡಿರುವಂತಹ ಬಿಸಿ ನೀರನ್ನ ಇಲ್ಲಿ 1 ಲೋಟ ರವೆಗೆ 2 ಲೋಟ ಅಥವಾ 2ರಿಂದ 2.5 ಲೋಟ ಇಡ್ಸತ್ತೆ ನೀರು. ಸೊ ಅದನ್ನು ತಗೋತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಾನು ನೀರು ಹಾಕ್ತಾ ಇದ್ದೀನಿ. 1 ಲೋಟ ಹಾಕಿದ್ದೀನಿ ಇವಾಗ. ಅದೇ ಥರ ನಾನು 2 ಲೋಟ ಮತ್ತು ಮಧ್ಯದಲ್ಲಿ ಬೇಕಾದರೆ ನಾವು ಹಾಕೊಳ್ಳೋಣ. ಅದಕ್ಕೋಸ್ಕರ ನಾವು ಕಾಯಿಸಿಟ್ಕೊಬೇಕು ನೀರು, ಆಗ ಚೆನ್ನಾಗಿರ ಬೇಗ
ನಮಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಮತ್ತೆ ಇದೆಲ್ಲ ಆದಮೇಲೆ ನೀರು ಕುದಿಯೋವರೆಗೂ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಸೈಮಲ್ಟೇನಿಯಸ್ಲಿ ನಾವು ಬಿಸಿನೀರನ್ನ ಸೈಡಲ್ಲಿ ಬೇರೆ ಕಡೆ ಕಾಯಿಸ್ಕೊಂಡು ಇಟ್ಕೊಂಡ್ರೆ ಕೆಟಲಲ್ಲಿ ಈ ರೀತಿ ನಮಗೆ ಯೂಸ್ಫುಲ್ ಆಗುತ್ತೆ. ನೋಡಿ ಇವಾಗ ಬಿಸಿನೀರು ಹಾಕಿದ್ದೀನಿ, ಇದೊಂದು 2 ನಿಮಿಷ ಕುದಿ ಬಂದ್ಬಿಡುತ್ತೆ. ಇವಾಗ ನಾನಿಲ್ಲಿ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂತಹ ತರಕಾರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಬೇಯಿಸಿದ ನೀರು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಒಂದ್ಸರಿ ಚೆನ್ನಾಗಿ ಗೂರಾಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಿಮಗೆ ಎಷ್ಟು ಬೇಕು ಉಪ್ಪು. ಕೆಲವರು ಉಪ್ಪು ಕಮ್ಮಿ ತಿಂತೀರಾ, ಕೆಲವರು ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ 2 ನಿಮಿಷ ಇದನ್ನು ಗೂರಾಡಿ ಚೆನ್ನಾಗೆ, ಅಂದರೆ ಉಪ್ಪು ಎಲ್ಲ ಕಡೆ ಬೆರೆತ್ಕೋಬೇಕಲ್ವಾ, ಅದಕ್ಕೋಸ್ಕರ. ತರಕಾರಿ ಬೇಯಿಸುವಾಗಲೂ ನಾವು ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೀವು ನೋಡ್ಬಿಟ್ಟು ಉಪ್ಪು ಎಷ್ಟು ಬೇಕು ಅಂತ ಹಾಕೋಬೇಕಾಗುತ್ತೆ. ಈ ರೀತಿ ಇದು ಚೆನ್ನಾಗೆ ಕುದಿಬೇಕು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕುದಿತಾ ಇದೆ. ಕುದಿಯುವಾಗ ಮತ್ತೊಂದ್ಸರಿ ಗೂರಾಡ್ಕೊಳ್ಳಿ. ಚೆನ್ನಾಗೆ ಕುದಿಲಿ ನೀರು. ಚೆನ್ನಾಗಿ ಕುದ್ದಷ್ಟು ಬೇಗ ರವೆ ಬೇಯುತ್ತೆ. ಹಾಗಾಗಿ ನಾನಿಲ್ಲಿ ನೀರನ್ನು ಚೆನ್ನಾಗಿ ಕುದಿಲಿ ಅಂತ ಹೇಳ್ತಾ ಇರೋದು. ಈಗ ನಾನಿಲ್ಲಿ ಕೆಲವರಿಗೆ ನೀರು ಉಪ್ಪಿಟ್ಟಿಷ್ಟ, ಕೆಲವ್ರಿಗೆ ತರಿ ಉಪ್ಪಿಟ್ಟಿಷ್ಟ, ಇನ್ನು ಕೆಲವರಿಗೆ ಸ್ವಲ್ಪ ಸಾಫ್ಟ್ ಆಗಿದ್ರೆ ಸಾಕು. ಅಂದರೆ ಒಬ್ಬೊಬ್ಬರು ಅಭಿರುಚಿ ಬೇರೆ ಬೇರೆ ಥರ ಇರುತ್ತಲ್ವಾ, ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಇರೋ ಥರ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಸಾಫ್ಟು ಇಲ್ಲ, ತುಂಬ ತರಿನೂ ಇಲ್ಲ, ತುಂಬ ನೀರು ಉಪ್ಪಿಟ್ಟು ಇಲ್ಲ, ಮೀಡಿಯಮ್ ಆಗಿ. ಅಂದರೆ ಇದು ಕೂಡ ಚೆನ್ನಾಗಿರುತ್ತೆ. ತರಿ ಆಗು, ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ನೀರು ಉಪ್ಪಿಟ್ಟಾಗುತ್ತೆ, ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ತರಿ ಉಪ್ಪಿಟ್ಟಾಗುತ್ತೆ. ಮೀಡಿಯಮ್ ಆಗಿ ನೀರು ಹಾಕಿದ್ರೆ ಸಾಫ್ಟ್ ಆಗುತ್ತೆ. ಅಂದರೆ ನೀವು ನೋಡ್ಕೊಂಡು ಹಾಕಬೇಕು ಆ ರವೆಗೆ ಎಷ್ಟು ಬೇಕು ನೀರು ಅಂತ. ನೋಡಿ, ನಾನಿಲ್ಲಿ ತೊಗೊಂಡಿರುವ ದೊಡ್ಡ ಲೋಟದ ರವೆನ ಈಗ ನಿಧಾನಕ್ಕೆ ಹಾಕೋತಿದ್ದೀನಿ. ರವೆ ಚೆನ್ನಾಗಿ ಹುರಿದಿರಬೇಕು. ಮೊದಲೇ ನಾನು ಹುರಿದು ಎತ್ತಿಟ್ಕೊಂಡಿದ್ದೀನಿ. ಅಂದರೆ ನಾನು ಒಂದ್ಸರಿ 1 kg ರವೆ ತಂದರೆ ಅಷ್ಟು ಹುರಿದು ನೀಟಾಗೆ ಇಟ್ಬಿಡ್ತೀನಿ. ಅಂದರೆ ಉಪ್ಪಿಟ್ಟು ಮಾಡುವಾಗ ಈಸಿ ಆಗುತ್ತೆ ಕೆಲಸ ಅಂದ್ಬಿಟ್ಟು. ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ ಸಣ್ಣ ಮಾಡಿ ಇದಕ್ಕೆ ನಾನೀಗ ಎಕ್ಸ್ಟ್ರಾ ಮಸಾಲೆ ಹಾಕೋತಿದ್ದೀನಿ. ಅಂದರೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕಿದ್ರೆ ಸಾಕು. ಅದೇ ಥರ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದೆಲ್ಲ ಬೇಕಾಗಲ್ಲ. ಅಂದರೆ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕೋದ್ರಿಂದ ಉಪ್ಪಿಟ್ಟು ತಿನ್ನೋಕ್ಕೆ ಬೇಜಾರಾಗಲ್ಲ, ತುಂಬ ಟೇಸ್ಟ್ ಆಗಿರುತ್ತೆ. ಇದು ಮಸಾಲ ಉಪ್ಪಿಟ್ಟು ಅಂತಲೂ ಅನ್ಬೋದು ನೀವು. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಗೂರಾಡ್ಕೊಳ್ಳೋಣ. ಅಂದರೆ ಎಲ್ಲ ಮಿಕ್ಸ್ ಆಗಬೇಕು. ಗರಂ ಮಸಾಲ ಮತ್ತು ರವೆ, ಮೆಣಸಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಇದೆಲ್ಲ ತರಕಾರಿಗೂ ಮತ್ತು ರವೆಗೂ ಹೊಂದ್ಕೋಬೇಕು. ಆ ರೀತಿ ನೀವು ಚೆನ್ನಾಗಿ ಗೂರಾಡ್ತಿರ್ಬೇಕು. ಉಪ್ಪಿಟ್ಟಲ್ವಾ, ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಗಟ್ಟಿ ತಳದ ಪಾತ್ರೆಯನ್ನು ಉಪಯೋಗಿಸ್ಬೇಕು, ಬಾಣಲಿ ಅಥವಾ ಪಾತ್ರೆ. ಚೆನ್ನಾಗಿ ಗೂರಾಡಿ. ನೋಡ್ತಾ ಇರ್ಬೋದು ನೀವು, ಕುದಿತಾ ಇದೆ. ಸೊ ನೀರಿಲ್ಲಿ ನೀವು ನೋಡಬೇಕು, ಇನ್ನೂ ಬೇಕು ಅನಿಸಿದ್ರೆ ರವೆಗೆ ನೀರಿಲ್ಲಿ ನೀವು ಹಾಕೋಬೋದು. ನಾನಿಲ್ಲಿ ಹಾಕಿರೋದು ಸಾಕು ಅನಿಸ್ತಾ ಇದೆ ನನಗೆ, ಹಾಗಾಗಿ ನಾನೇನು ಎಕ್ಸ್ಟ್ರಾ ನೀರಿನಲ್ಲಿ ಆ್ಯಡ್ ಮಾಡ್ತಿಲ್ಲ. ಸೊ ಒಂದೆರಡು 30 ಸೆಕೆಂಡ್ ಬಿಟ್ಟು ಮತ್ತೆ ನೀವು ಇಲ್ಲಿ ಗೂರಾಡ್ತಾ ಇರಬೇಕು. ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಯಾಕಂದರೆ ನಾವಿಲ್ಲಿ ಮಸಾಲ ಅಂದರೆ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿದ್ದೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಿದೆ. ಇದಾದಮೇಲೆ ನಾವಿಲ್ಲಿ ಈ ಹಂತಕ್ಕೆ ಬಂದಾಗ ತುಪ್ಪ ಹಾಕ್ಕೋಬೇಕು. 1-2 ಸ್ಪೂನು ತುಪ್ಪ ಹಾಕೊಳ್ಳೋದ್ರಿಂದ ಉಪ್ಪಿಟ್ಟು ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ತುಪ್ಪನ ಆ್ಯಡ್ ಮಾಡಿದ್ದೀನಿ. ತುಪ್ಪ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಚೆನ್ನಾಗಿ ಗೂರಾಡ್ಕೋಬೇಕು. ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ವಾ. ಇದು ಇನ್ನೇನು ಕ್ಲೋಸ್ ಮಾಡ್ತೀವಿ ಒಂದು 30 ಸೆಕೆಂಡಲ್ಲಿ ಅನ್ನುವಾಗ ನಾವಿಲ್ಲಿ ಲಾಸ್ಟಲ್ಲಿ ತುಪ್ಪ ಹಾಕೋಬೇಕು, ಇಲ್ಲಾಂದರೆ ರವೆ ಬೇಯಲ್ಲ. ಹಾಗಾಗಿ ತುಪ್ಪ ಹಾಕ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ನೀವು ನೋಡ್ಬೋದು ಇನ್ನೂ ಸ್ವಲ್ಪ ನೀರು ಥರ ಇದೆ. ಸೊ ಇದು ಆಮೇಲೆ ನಾವು ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀವಲ್ಲ, ಆವಾಗ ಸ್ವಲ್ಪ ತರಿ ಆಗುತ್ತೆ. ನಾನಿಲ್ಲಿ 1 ಲೋಟ ರವೆಗೆ 2 ಲೋಟ ನೀರು ಅಷ್ಟೇ ಬಳಸಿರೋದು. ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಅಂತ ಹೇಳಿರೋದಷ್ಟೇ. ಈಗ ನಾನು ಪ್ಲೇಟ್ನ ಮುಚ್ತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ ಉರಿ ಸಣ್ಣದಾಗೇ ಇದೆ. ಇಲ್ಲಿ ಕೊಂಡಿದ್ದೆ ಮೊದಲೇ ಕಾಯಿ ತುರಿದಿಟ್ಟಿರೋದನ್ನ ಹಾಕಿದ್ದೀನಿ ಉಪ್ಪಿಟ್ಟಿಗೆ. ಇದು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಗೂರಾಡ್ಕೋಬೇಕು. ಅಂದರೆ ಕಾಯಿ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೋಡ್ಬೋದು ನೀವು, ಆಗಲೇ ನೀರಿತ್ತಲ್ಲ, ಈಗ ಸ್ವಲ್ಪ ಬಿಟ್ಟಿದೆ. ಅಂದರೆ ಸ್ವಲ್ಪ ತರಿ ಆಗೋ ಹಂತಕ್ಕೆ ಬಂದಿದೆ ಉಪ್ಪಿಟ್ಟು.
ತಳ ಏನು ಒತ್ತಿಲ್ಲ. ದಪ್ಪ ತಳದ ಪಾತ್ರೆ ಯೂಸ್ ಮಾಡಿದ್ರೆ ಏನು ತಳ ಹಿಡಿಯಲ್ಲ. ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಲರ್ ಆಗಲಿ ಆಮೇಲೆ ತರಿ ನೀವಿಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇಡೋಣ. ಫ್ಲೇಮ್ ಕಮ್ಮಿಯಲ್ಲೇ ಇರಬೇಕು, ಉರಿ ಜಾಸ್ತಿ ಮಾಡಿದ್ರೆ ಸೀದೋಗುತ್ತೆ ಉಪ್ಪಿಟ್ಟು. ನೋಡಿ ಈಗ ನಾನು ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಸರ್ವಿಂಗ್ ಬೌಲ್ಗೆ ಹಾಕೊಂಡು ಹೋಟೆಲಲ್ಲಿ ಯಾವ ರೀತಿ ನಮಗೆ ಸರ್ವ್ ಮಾಡ್ತಾರಲ್ಲ ಅದೇ ಥರ ನಾವು ಬೌಲ್ಗೆ ಹಾಕೊಂಡು ಅದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ರೆ ತಿನ್ನೋರ್ಗೂ ಸಹ ಖುಷಿಯಾಗುತ್ತೆ ಅಲ್ವಾ. ಬನ್ನಿ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಉಪ್ಪಿಟ್ಟು ಅಂತ. ಆ ತರಿ ಇಲ್ಲ ಅಂದರೆ ನಿಮಗೆ ಉಪ್ಪಿಟ್ಟು ಫುಲ್ ಮುದ್ದೆ ಥರ ಇರುತ್ತೆ. ನೋಡಿ ತರಿ ಉಪ್ಪಿಟ್ಟು ಜೊತೆಗೆ ಮಾವಿನ ಹಣ್ಣು ಜ್ಯೂಸ್ ಸಹ ನಾನಿವತ್ತು ಮಾಡಿದ್ದೀನಿ. ಹೆಲ್ದಿ ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ಒಂದು ಜ್ಯೂಸ್ ಮತ್ತು ಬ್ರೇಕ್ಫಾಸ್ಟು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಡೆ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ವೇಟ್ ಮಾಡ್ತಾ ಇರಿ.